ರಾಮಾಯಣದಿಂದ ಏನು ಕಲಿತೆ? ರಾಮಾಯಣವು ಸರಿ ಮತ್ತು ತಪ್ಪುಗಳ ಗಡಿರೇಖೆಯು ಬಹಳ ಸ್ಪಷ್ಟವಾಗಿದ್ದ ಆದರ್ಶ ಅವಧಿಯಲ್ಲಿ ಹೊಂದಿಸಲ್ಪಟ್ಟಿದೆ. ಒಬ್ಬ ವ್ಯಕ್ತಿ ಮತ್ತು ಅವನ ಕಾರ್ಯಗಳು ಸರಿ ಅಥವಾ ಅವು ತಪ್ಪು ಮಹಾಭಾರತದ ನೋಡಿದಂತೆ ಮಧ್ಯದಲ್ಲಿ ಇರಲಿಲ್ಲ. ಮಹಾಭಾರತವು ಈ ಕಾರಣದಿಂದಾಗಿ ಹೆಚ್ಚಿನ ಬೋಧನೆಗಳನ್ನು ಹೊಂದಿದೆ. ಇದು ವಿವರಿಸುವ ಜ್ಞಾನವು ನಮ್ಮ ಪ್ರಸ್ತುತ ಸಮಾಜಕ್ಕೆ ಬಹಳ ಪ್ರಸ್ತುತವಾಗಿದೆ. ರಾಮಾಯಣವು ನಮಗೆ ಕೆಲವು ಪ್ರಮುಖ ಜೀವನ ಸತ್ಯಗಳನ್ನು ಹೇಳುತ್ತದೆ, ಆದರೆ ಅವು ಮಹಾಭಾರತದಲ್ಲಿ ಕಾಣುವಷ್ಟು ಅಲ್ಲ. ಹೃದಯಕ್ಕೆ ಪ್ರಿಯವಾದದ್ದನ್ನು ತ್ಯಾಗ ಮಾಡುವುದಾದರೂ ಸದಾಚಾರವು ಅತ್ಯಂತ ಮಹತ್ವವಾಗಿದೆ. ಒಂದು, ನೀವು ನಿಮ್ಮ ಕುಟುಂಬಕ್ಕಾಗಿ ಬದುಕುತ್ತೀರಿ ಅಥವಾ ನೀವು ಸಮಾಜಕ್ಕಾಗಿ ಬದುಕುತ್ತೀರಿ. ನೀವು ಎರಡಕ್ಕೂ ಸಮಾನ ಪ್ರಾಮುಖ್ಯತೆಯನ್ನು ನೀಡುವ ಯಾವುದೇ ಆಯ್ಕೆ ಇಲ್ಲ. ಆದರ್ಶ ಮಹಿಳೆ ಹೇಗಿರಬೇಕು ಎಂಬ ಪರಿಕಲ್ಪನೆಯನ್ನು ಸಾರುತ್ತದೆ. ಪರಿಶುದ್ಧ, ಧೈರ್ಯಶಾಲಿ ಮತ್ತು ಯಾವುದೇ ಸಂದರ್ಭದಲ್ಲೂ ತನ್ನ ತತ್ವಗಳ ಮೇಲೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಪರಿಣಾಮಗಳ ಬಗ್ಗೆ ಯೋಚಿಸದೆ ಮಾತುಗಳನ್ನು ಎಂದಿಗೂ ನೀಡಬೇಡಿ. ಅವನನ್ನು ಮಾನವನ ಮನಸ್ಸಿಗೆ ಹೋಗಿಸಲಾಗಿದೆ. ಅತ್ಯಂತ ಶಕ್ತಿಶಾಲಿ, ಲವಲವಿಕೆ ಮತ್ತು ಅವನು ತನ್ನನ್ನ ಭಗವಂತನಿಗೆ ಶ್ರೀರಾಮನಿಗೆ ಅರ್ಪಿಸಿದವನು. ಅವನು ತನ್ನ ಶ್ರೀರಾಮನ ಹೆಸರನ್ನು ಯೋಚಿಸದೆ ಒಂದು ನಿಮಿಷವೂ ಕೂಡ ಉಳಿಯಲು ಸಾಧ್ಯವಿಲ್ಲದ ಅತ್ಯಂತ ನಿಷ್ಠಾವಂತ ಭಕ್ತ. ಹನುಮಂತನಿಗೆ ಶಾಪವಿದೆ. ಯಾರಾದರೂ ನೆನಪಿಸದ ಹೊರತು ಅವನನ್ನ ತನ್ನ ಸ್ವಂತ ಶಕ್ತಿಯನ್ನು ಎಂದಿಗೂ ತಿಳಿದುಕೊಳ್ಳುವುದಿಲ್ಲ. ಅನೇಕ ಮಾನವನ ಮನಸ್ಸುಗಳು ಹಾಗೆ. ನಾವು ಅದನ್ನು ನೆನಪಿಸಿಕೊಳ್ಳದ ಹೊರತು ನಮ್ಮ ಮನಸ್ಸಿನ ಸಾಮರ್ಥ್ಯ ಏನು ಎಂದು ನಮಗೆ ತಿಳಿಯುವುದಿಲ್ಲ. ಮಹಾನ್ ಬುದ್ಧಿವಂತನು ಸರಿಯಾಗಿ ಬಳಸದಿದ್ದರೆ ಯಾವುದೇ ಪ್ರಯೋಜನವಿಲ್ಲ. ರಾವಣನು ಅತ್ಯಂತ ಜ್ಞಾನವುಳ್ಳ ವ್ಯಕ್ತಿಯಾಗಿದ್ದನು. ಅವನ ದುರಹಂಕಾರದಿಂದ ಕಾರಣದಿಂದಾಗಿ ಅವನ ಹಾದಿಯು ತಪ್ಪಾಗಿತ್ತು. ದುರಹಂಕಾರವು ನಿಮ್ಮನ್ನು ನಿಮ್ಮ ಸ್ವಂತ ವಿನಾಶಕ್ಕೆ ಹೊರತುಪಡಿಸಿ ಎಲ್ಲಿಯೂ ಕೊಂಡೊಯ್ಯುವುದಿಲ್ಲ. ಒಳ್ಳೆಯ ಹೃದಯವಿದ್ದರೂ ಅಧರ್ಮಿಗಳ ಮೇಲಿನ ನಿಷ್ಠೆಯು ಅವರ ವಿನಾಶಕ್ಕೆ ಕಾರಣವಾಗುತ್ತದೆ. ಗೆಳೆಯರು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದಾರೆ ಎಂದು ಅರಿವಾದಾಗ ಅವರನ್ನ ಎಚ್ಚರಿಸಿ, ಅವರು ತಿಳಿದುಕೊಂಡಿದ್ದಾಗ ಸಂಬಂಧಗಳನ್ನು ಕಡಿದುಕೊಂಡು ಅವರಿಂದ ದೂರ ಸರಿದು ಸನ್ಮಾರ್ಗದಲ್ಲಿ ಉಳಿಯುವುದು ಸೂಕ್ತ. ಒಬ್ಬ ದುಷ್ಟನನ್ನು ತನ್ನ ಸ್ವಂತ ಒಳ್ಳೆಯ ಕಾರ್ಯಗಳಿಂದ ರಕ್ಷಿಸುವುದು ಶಾಶ್ವತ ಪರಿಹಾರವಲ್ಲ. ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ತಮ್ಮ ದುಷ್ಕೃತ್ಯಗಳಿಗೆ ಮರುಪಾವತಿ ಮಾಡಬೇಕಾಗುತ್ತದೆ. ನೀವು ಯಾವ ರಾಮಾಯಣದ ಪಾತ್ರದಿಂದ ಏನು ಕಲಿತಿರಿ? ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ಕಥೆ ದೇವಲೋಕದ ಶ್ವಾನ ಸರಮಿ.